ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. 2025 ಮುಗಿದು 2026 ಬಂದಿದೆ. ಸೊ 2025 ಅಲ್ಲಿ ತೆರೆ ಕಂಡ ನಮ್ಮ ಕನ್ನಡದ ಫಿಲಮ್ಸ್ ಅಲ್ಲಿ ಕೆಲವೊಂದು ಸೌಂಡ್ ಮಾಡದೆ ಹಾಗೆ ಕಾಣೆ ಆದ್ರೆ ಇನ್ ಕೆಲವೊಂದ್ ಮಾತ್ರ ಭರ್ಜರಿ ಸೌಂಡ್ ಮಾಡಿ ಸಖತ್ ಕಲೆಕ್ಷನ್ ಮಾಡಿದೆ. ಆ ಫಿಲಂಗಳಲ್ಲಿ ಟಾಪ್ 10 ಯಾವ್ದು ಅಂತ ನೋಡೋಣ ಬನ್ನಿ. 10ನೇ ಫಿಲಂ ಯಾವ್ದು ಅಂತಂದ್ರೆ ಶರಣ್ ಅವರ ಚೂಮಂತರ್ ಫಿಲಂ. ಇದು ಒಂದು ಆರ್ ಕಾಮಿಡಿ ಫಿಲಂ ಆಗಿತ್ತು. ಇದರ ಡೈರೆಕ್ಟರ್ ಬಂದು ಕರ್ವಾ ನವನೀತ್. ಇನ್ನು ಈ ಫಿಲಂ ನ ಬಜೆಟ್ ಬಂದು ಸುಮಾರು 6 ಕೋಟಿ ಆಗಿತ್ತು ಅಂಡ್ ಈ ಫಿಲಂ ಗಳಿಸಿದ ಮಾತ್ರ 8 ಕೋಟಿ ಆಗಿದೆ. 9ನೇ ಫಿಲಂ ಯಾವ್ದು ಅಂತಂದ್ರೆ ಮಹಾದೇವ. ಇನ್ನು ಈ ಫಿಲಂ ಅಲ್ಲಿ ಆಕ್ಟ್ ಮಾಡಿರೋದು ವಿನೋದ್ ಪ್ರಭಾಕರ್ ಮತ್ತೆ ಸೊನಾಲ್ ಅವರು. ಇದರ ಡೈರೆಕ್ಟರ್ ಬಂದು ನವೀನ್ ರೆಡ್ಡಿ. ಹಾಗೆ ಈ ಫಿಲಂ ನ ಬಜೆಟ್ ಬಂದು ಸುಮಾರು 4 ಕೋಟಿ ಆಗಿತ್ತು ಅಂಡ್ ಈ ಫಿಲಂ ಗಳಿಸಿದ್ದು ಸುಮಾರು 7 ಕೋಟಿ 37 ಲಕ್ಷ. 8ನೇದು ಯಾವ್ದು ಅಂತಂದ್ರೆ ಎಕ್ಕ. ಈ ಫಿಲಂ ಅಲ್ಲಿ ಆಕ್ಟ್ ಮಾಡಿರೋದು ಯುವರಾಜ್ ಕುಮಾರ್ ಮತ್ತೆ ಸಂಜನಾ ಅವರು. ಇನ್ನು ಈ ಫಿಲಂ ಡೈರೆಕ್ಟರ್ ಬಂದು ರೋಹಿತ್ ಪಡ್ಕಾಯ್. ಮತ್ತೆ ಈ ಫಿಲಂ ನ ಬಜೆಟ್ ಬಂದು ಸುಮಾರು 9 ಕೋಟಿ ಆಗಿತ್ತು. ಹಾಗೆ ಈ ಫಿಲಂ ಗಳಿಸಿದ್ದು ಸುಮಾರು 11 ಕೋಟಿ 40 ಲಕ್ಷ ಆಗಿದೆ. ಇನ್ನು 7ನೇದು ಯಾವ್ದು ಅಂತಂದ್ರೆ ಜೂನಿಯರ್ ಫಿಲಂ. ಇದರಲ್ಲಿ ಆಕ್ಟ್ ಮಾಡಿರೋದು ಕೀರ್ತಿ ರೆಡ್ಡಿ, ರವಿಚಂದ್ರನ್ ಮತ್ತೆ ಶ್ರೀಲೀಲಾ ಅವರು. ಇನ್ನು ಫಿಲಂ ನ ಡೈರೆಕ್ಟರ್ ಬಂದು ರಾಧಾಕೃಷ್ಣ ರೆಡ್ಡಿ ಅವರು. ಇದು ಕನ್ನಡ ತೆಲುಗು ಎರಡರಲ್ಲೂ ರಿಲೀಸ್ ಆಗಿತ್ತು. ಹಾಗೆ ಈ ಫಿಲಂ ನ ಬಜೆಟ್ ಬಂದು 15 ಕೋಟಿ ಆಗಿದ್ರೆ ಫಿಲಂ ಗಳಿಸಿದ್ದು ಮಾತ್ರ 16 ಕೋಟಿ ಅಂತ ಹೇಳಲಾಗ್ತಿದೆ. ಹಾಗೆ 6ನೇದು ಯಾವ್ದು ಅಂತಂದ್ರೆ 45 ಫಿಲಂ. ಇದರಲ್ಲಿ ಆಕ್ಟ್ ಮಾಡಿರೋದು ಶಿವಣ್ಣ, ಉಪೇಂದ್ರ ಅಂಡ್ ರಾಜ್ಬಿ ಶೆಟ್ಟಿ ಅವರು. ಇದನ್ನ ಡೈರೆಕ್ಟ್ ಮಾಡಿರೋದು ಅರ್ಜುನ್ ಜನ್ಯ ಅವರು. ಇದು ಇವರ ಫಸ್ಟ್ ಫಿಲಂ ಆಸ್ ಎ ಡೈರೆಕ್ಟರ್. ಇನ್ನು ಫಿಲಂ ನ ಬಜೆಟ್ ಬಂದು 60 ರಿಂದ 70 ಕೋಟಿ ಅಂತ ಹೇಳಲಾಗ್ತಿದೆ. ಈ ಫಿಲಂ ಅಲ್ಲಿ ಇಲ್ಲಿ ತನಕ ಅಂದ್ರೆ ನಾನ್ ವಿಡಿಯೋ ಮಾಡೋ ತನಕ ಸುಮಾರು 19 ಕೋಟಿ ಕಲೆಕ್ಷನ್ ಮಾಡಿದೆ ಅಂಡ್ ಸ್ಟಿಲ್ ಇನ್ನ ಥಿಯೇಟರ್ ಅಲ್ಲಿ ರನ್ ಆಗ್ತಾ ಇದ್ದು. ಸೊ ಇನ್ನ ಎಷ್ಟು ಕಲೆಕ್ಷನ್ ಮಾಡುತ್ತೆ ಅಂತ ಕಾದ್ ನೋಡ್ಬೇಕು. 5ನೇ ಫಿಲಂ ಯಾವ್ದು ಅಂತಂದ್ರೆ ಅದು ಮಾರ್ಕ್. ಇದರಲ್ಲಿ ಕಿಚ್ಚ ಸುದೀಪ್, ನವೀನ್ ಚಂದ್ರ, ನಿಶ್ವಿಕಾ ನಾಯ್ಡು ಅವರು ಆಕ್ಟ್ ಮಾಡಿದ್ದು. ಇದನ್ನ ಡೈರೆಕ್ಟ್ ಮಾಡಿರೋದು ವಿಜಯ್ ಕಾರ್ತಿಕ್ ಅವರು. ಇದು ಇವರಿಬ್ಬರ 2ನೇ ಕಾಂಬಿನೇಷನ್ ಕೂಡ ಆಗಿದೆ. ಮತ್ತೆ ಫಿಲಂ ಬಜೆಟ್ ಬಂದು ಸುಮಾರು 40 ಕೋಟಿ ಅಂತ ಹೇಳಲಾಗ್ತಿದ್ದು. ಇನ್ನು ಇಲ್ಲಿ ತನಕ ಅಂದ್ರೆ ನಾನ್ ವಿಡಿಯೋ ಮಾಡೋ ತನಕ ಸುಮಾರು 31 ಕೋಟಿ ಕಲೆಕ್ಷನ್ ಮಾಡಿದ್ದು. ಸ್ಟಿಲ್ ಇನ್ನ ಥಿಯೇಟರ್ ರನ್ ಆಗ್ತಿದೆ. ಸೊ ಇದನ್ನು ಕೂಡ ಇನ್ನ ಎಷ್ಟು ಕಲೆಕ್ಷನ್ ಮಾಡುತ್ತೆ ಅಂತ ಕಾದ್ ನೋಡ್ಬೇಕು. ಹಾಗೆ 4ನೇದು ಯಾವ್ದು ಅಂತಂದ್ರೆ ಅದು ಡೆವಿಲ್. ಇದರಲ್ಲಿ ಆಕ್ಟ್ ಮಾಡಿರೋದು ದರ್ಶನ್, ಮಹೇಶ್ ಮಂಜೇರ್ಕರ್, ಅಚ್ಯುತ್ ಕುಮಾರ್ ಅವರು. ಮತ್ತೆ ಇದನ್ನ ಡೈರೆಕ್ಟ್ ಮಾಡಿರೋದು ಬಂದು ಪ್ರಕಾಶ್ ವೀರ್ ಅವರು. ಇನ್ನು ಫಿಲಂ ನ ಬಜೆಟ್ ಬಂದು ಸುಮಾರು 40 ಕೋಟಿ ಆಗಿತ್ತು. ಈ ಫಿಲಂ ಬಂದು ನಾನ್ ವಿಡಿಯೋ ಮಾಡೋ ತನಕ ಸುಮಾರು 37 ಕೋಟಿ ಕಲೆಕ್ಷನ್ ಮಾಡಿದೆ ಅಂಡ್ ಸ್ಟಿಲ್ ಈ ಫಿಲಂ ಥಿಯೇಟರ್ ಅಲ್ಲಿ ರನ್ ಆಗ್ತಾ ಇದ್ದು. ಸೊ ಇನ್ನ ಕಲೆಕ್ಷನ್ ಮಾಡೋ ಚಾನ್ಸಸ್ ತುಂಬಾ ಇದೆ. 3ನೇದು ಯಾವ್ದು ಅಂತಂದ್ರೆ ಅದು ಸೂ ಫ್ರಮ್ ಸೋ. ಇದೊಂದು ಸರ್ಪ್ರೈಸಿಂಗ್ ಫಿಲಂ ಆಗಿತ್ತು ಅಂಡ್ ಮೋಸ್ಟ್ ಕಾಮಿಡಿ ಎಂಟರ್ಟೈನಿಂಗ್ ಫಿಲಂ ಕೂಡ ಆಗಿತ್ತು. ಇದರಲ್ಲಿ ಆಕ್ಟ್ ಮಾಡಿರೋದು ರಾಜ್ಬಿ ಶೆಟ್ಟಿ, ಗೌತಮ್ ಅಂಡ್ ಪ್ರಕಾಶ್ ಅವರು. ಇನ್ನು ಈ ಫಿಲಂ ನ ಡೈರೆಕ್ಟ್ ಮಾಡಿರೋದು ಬಂದು ಜೆ.ಪಿ. ತಿಮ್ನಾಡು. ಇನ್ನು ಈ ಫಿಲಂ ನ ಬಜೆಟ್ ಬಂದು ಸುಮಾರು 5.5 ಕೋಟಿ. ಬಟ್ ಫಿಲಂ ಕಲೆಕ್ಷನ್ ಮಾಡಿದ್ ಮಾತ್ರ ಸುಮಾರು 125 ಕೋಟಿ ಆಗಿದೆ ಅಂಡ್ ಇದೊಂದು ಮೋಸ್ಟ್ ಎಂಟರ್ಟೈನಿಂಗ್ ಫ್ಯಾಮಿಲಿ ಓರಿಯೆಂಟೆಡ್ ಫಿಲಂ ಕೂಡ ಆಗಿತ್ತು. ಇನ್ನು 2ನೇ ಫಿಲಂ ಯಾವ್ದಪ್ಪ ಅಂತಂದ್ರೆ ಅದು ಮಹಾ ಅವತಾರ್ ನರಸಿಂಹ. ಇದೊಂದು ಡಿವೈನ್ ಅನಿಮೇಟೆಡ್ ಫಿಲಂ ಆಗಿತ್ತು. ಇನ್ನು ಇದನ್ನ ಪ್ರೊಡ್ಯೂಸ್ ಮಾಡಿದ್ದು ಹೊಂಬಾಳೆ ಫಿಲಮ್ಸ್ ಅವರು. ಮತ್ತೆ ಡೈರೆಕ್ಟ್ ಮಾಡಿರೋದು ಅಶ್ವಿನ್ ಕುಮಾರ್ ಅವರು. ಇದು ಬಂದು ಭಕ್ತ ಪ್ರಹ್ಲಾದ ಸ್ಟೋರಿ ಆಗಿದೆ. ಮತ್ತೆ ಈ ಫಿಲಂ ನ ಬಜೆಟ್ ಬಂದು ಸುಮಾರು 40 ಕೋಟಿ ಆಗಿತ್ತು. ಬಟ್ ಫಿಲಂ ಕಲೆಕ್ಷನ್ ಮಾಡಿದ್ದು ಮಾತ್ರ ಸುಮಾರು 325 ಕೋಟಿ. ಫೈನಲಿ 1ನೇ ಫಿಲಂ ಯಾವ್ದು ಅಂತಂದ್ರೆ ಅದು ನಮ್ಮ ಕನ್ನಡದ ಹೆಮ್ಮೆಯ ಫಿಲಂ ಕಾಂತಾರ ಚಾಪ್ಟರ್ 1. ಇದೊಂದು ಡಿವೈನ್ ಫಿಲಂ ಆಗಿತ್ತು. ಇದನ್ನ ಡೈರೆಕ್ಟ್ ಮಾಡಿರೋದು ಆಕ್ಟ್ ಮಾಡಿರೋದು ರಿಷಬ್ ಶೆಟ್ಟಿ ಅವರು. ಇವರ ಜೊತೆ ಜೈರಾಮ್ ಮತ್ತೆ ರುಕ್ಮಿಣಿ ವಸಂತ್ ಅವರು ಕೂಡ ಆಕ್ಟ್ ಮಾಡಿದ್ದಾರೆ. ಮತ್ತೆ ಫಿಲಂ ನ ಪ್ರೊಡ್ಯೂಸ್ ಮಾಡಿರೋದು ಹೊಂಬಾಳೆ ಫಿಲಮ್ಸ್. ಹಾಗೆ ಈ ಫಿಲಂ ನ ಸುಮಾರು 125 ಕೋಟಿ ಬಜೆಟ್ ಅಲ್ಲಿ ಮಾಡಿದ್ರೆ ಈ ಫಿಲಂ ಸುಮಾರು 850 ಕೋಟಿ ಕಲೆಕ್ಷನ್ ಮಾಡಿದೆ. ಹಾಗೆ ಈ ವರ್ಷದ ಟಾಪ್ ಅಲ್ಲಿ ಕೂಡ ಇದೆ. ಇದಿಷ್ಟು ಆಗಿತ್ತು ಈ ವರ್ಷದ ಟಾಪ್ 10 ಗ್ರಾಸೆಡ್ ಫಿಲಮ್ಸ್ ಆಫ್ ಸ್ಯಾಂಡಲ್ವುಡ್. ಇನ್ನು ಈ ವಿಡಿಯೋ ಮಾಡೋದಕ್ಕೆ ನಾನು 3 ಸೈಟ್ಸ್ ನ ರೆಫರ್ ಮಾಡಿದೀನಿ. ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.